ಶಾಲೆಗೆ ಕೊಠಡಿ ಕೇಳಿದ್ದೇ ತಪ್ಪ. ಶಿಕ್ಷಕ ಶಂಕರ್ಗೆ ಸಸ್ಪೆಂಡ್ ಭಾಗ್ಯ. ಶಿಕ್ಷಕನ ಬೆಂಬಲಕ್ಕೆ ನಿಂತ ಸ್ಟೂಡೆಂಟ್ಸ್. ಡಿಡಿಪಿಐ ನಿರ್ಧಾರಕ್ಕೆ ಆಕ್ರೋಶ. ಅಮಾನತು ವಾಪಸ್ವರೆಗೆ ಹೋರಾಟ. ನ್ಯೂಸ್ 18 ನಿರಂತರ ಅಭಿಯಾನ. ಸಸ್ಪೆಂಡ್ ವಾಪಸ್ ಯಾವಾಗ? ಜಸ್ಟಿಸ್ ಫಾರ್ ಶಂಕರ್ ಸರ್. ಸತ್ಯ ಹೇಳಿದ್ದಕ್ಕೆ ಮುಖ್ಯ ಶಿಕ್ಷಕನಿಗೆ ಸಸ್ಪೆಂಡ್ ಶಿಕ್ಷೆ. ಗುಡಿಬಂಡೆ ಮುಖ್ಯ ಶಿಕ್ಷಕ ಬೆಂಬಲಕ್ಕೆ ಈಗ ಸ್ಟೂಡೆಂಟ್ಸ್ಗಳು ನಿಂತ್ಕೊಂಡಿದ್ದಾರೆ. ಅಮಾನತು ವಾಪಸ್ಗೆ ನ್ಯೂಸ್ 18 ಕೂಡ ನಿರಂತರ ಅಭಿಯಾನದ ಮೂಲಕವಾಗಿ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದೆ. ಗುಡಿಬಂಡೆ ಮುಖ್ಯ ಶಿಕ್ಷಕ ಬೆಂಬಲಕ್ಕೆ ವಿದ್ಯಾರ್ಥಿಗಳು ನಿಂತ್ಕೊಂಡಿರುವಂತದ್ದು. ಅಮಾನತು ವಾಪಸ್ ಯಾವಾಗ? ನ್ಯೂಸ್ 18 ನಿರಂತರ ಅಭಿಯಾನ ಆಗ್ರಹ. ಶಿಥಿಲ ಶಾಲೆ ದುರಸ್ತಿಗೆ ಈ ಮುಖ್ಯ ಶಿಕ್ಷಕ ಶಂಕರ್ ಆಗ್ರಹವನ್ನ ಮಾಡಿದ್ರು. ಕರ್ತವ್ಯ ಲೋಪ ಅಂತ ಡಿಡಿಪಿಐ ಅವರಿಂದ ಸಸ್ಪೆಂಡ್ ಮಾಡಲಾಗಿದೆ. ಕೊಠಡಿ ಕೇಳಿದ್ದಕ್ಕೆ ಶಿಕ್ಷಕ ಶಂಕರ್ ಅವರನ್ನ ಬೆಂಬಲಿಸಿ ವಿದ್ಯಾರ್ಥಿಗಳು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ನ್ಯೂಸ್ 18 ನಲ್ಲಿ ಈ ಬಗ್ಗೆ ಜಸ್ಟಿಸ್ ಫಾರ್ ಶಂಕರ್ ಸರ್ ಕ್ಯಾಂಪೇನ್ ಕೂಡ ನಡೀತಾ ಇದೆ. ಅತಿ ದೊಡ್ಡ ಅಭಿಯಾನವನ್ನ ನಡೆಸ್ತಾ ಇದ್ದೀವಿ. ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಈ ಶಂಕರ್ ಸರ್ ಯಾರು ಸಸ್ಪೆಂಡ್ ಆಗಿದ್ದಾರೆ ಅವರಿಗೆ ಪ್ರಾಮಾಣಿಕ ಉತ್ತಮ ಶಿಕ್ಷಕರಿಗೆ ಈ ಶಿಕ್ಷೆ ಸರಿನಾ ಅನ್ನುವಂಥ ಪ್ರಶ್ನೆ ಕೇಳುವ ಸಂಬಂಧಪಟ್ಟವರು ಡಿಡಿಪಿ ಅವರೇ ಸಸ್ಪೆಂಡ್ ಆದೇಶವನ್ನ ವಾಪಸ್ ಪಡೀರಿ. ಉತ್ತಮ ಶಿಕ್ಷಕನಿಗೆ ಇಂಥ ಶಿಕ್ಷೆನ ಅನ್ಯಾಯದ ಸಸ್ಪೆಂಡ್ ಆರ್ಡರ್ ವಾಪಸ್ ಪಡಿ. ಯಾವಾಗ? ಮುಖ್ಯ ಶಿಕ್ಷಕ ಶಂಕರ್ ಅವರನ್ನ ವಾಪಸ್ ಕೆಲಸಕ್ಕೆ ಕರೆಸಿ ಅಂತ ವಿದ್ಯಾರ್ಥಿಗಳು ಹೋರಾಟವನ್ನು ನಡೆಸ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ನ್ಯೂಸ್ 18 ಕೂಡ ಜಸ್ಟಿಸ್ ಫಾರ್ ಶಂಕರ್ ಸರ್ ಅಂತ ಅಭಿಯಾನವನ್ನು ನಡೆಸ್ತಾ ಇದೆ ನಿರಂತರವಾಗಿ. ಇಂಥ ವ್ಯಕ್ತಿಗೆ ಇಂಥ ಶಿಕ್ಷೆ ಬೇಕಾ? ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ಸುಮಾರು ಕಡೆ ಹೇಳ್ತಾರೆ ಈಗಿನ ಕಾಲದಲ್ಲಿ ಸತ್ಯ ನುಡಿಯುವಂಥವರಿಗೆ ಪ್ರಾಮಾಣಿಕರಿಗೆ ಕಾಲ ಅಲ್ಲ ಅಂತ. ಆ ರೀತಿಯಾಗಿದೆ ಶಿಕ್ಷಕರ ಪರಿಸ್ಥಿತಿ. ಯಾವಾಗಂತೆ ಏನ್ ಬೆಳವಣಿಗೆ ಆಗ್ತಾ ಇದೆ ಈಗ? ಖಂಡಿತವಾಗಿಯೂ ಒಂದು ತಮ್ಮ ಶಾಲೆಯನ್ನ ದತ್ತಾತ್ರೇಯ ಮಾತಾಡಿಸ್ತೇನೆ. ಡಿಡಿಪಿಐ ರಮೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಶಂಕರ್ ಸರ್ ಸಸ್ಪೆಂಡ್ ವಿಚಾರ ಸರ್, ಈಗ ಆ ಶಿಕ್ಷಕರ ಸಂಬಂಧಪಟ್ಟಂತೆ ಒಂದು ಮಾಧ್ಯಮದಲ್ಲಿ ವರದಿಯಾಗಿತ್ತು ಸರ್. ಹೌದು, ಯೂಟ್ಯೂಬ್ ಅಲ್ಲಿ ವರದಿಯಾಗಿತ್ತು. ಆ ಸಂಬಂಧಪಟ್ಟಂತ ನಾನು BO ವರದಿ ಕೇಳಿದೆ ಸರ್. ವರದಿನ BO ವರದಿ ಕೇಳಾದ್ಮೇಲೆ ಅದು ಏನಾಗಿದೆ ವರದಿ ತಗೊಂಡೆ ಸರ್. ಆ ವರದಿ ತಗೊಂಡು ವರದಿ ಆಧಾರದ ಮೇಲೆ ಸರ್ಕಾರಿ ನೌಕರರು ತಮ್ಗೆಲ್ಲ ಮಾಹಿತಿ ಗೊತ್ತಿದೆ ಸರ್, ತಮ್ಗೆ ಗೊತ್ತಿದೆ. ಮಾಧ್ಯಮದಲ್ಲಿ ಯಾವುದೇ ತರನಾದ ಒಂದು ಸಿಬ್ಬಂದಿ DPR ಆದೇಶ ಪ್ರಕಾರ ನಾವು ಇದು ಮಾಡಂಗಿಲ್ಲ ಸರ್. ನೀತಿ ನಿಯಮಗಳು ಇದೆ ಸರ್ ನಮಗೆ. ಸರ್ ರಮೇಶ್ ನಮ್ಮ ಪ್ರತಿನಿಧಿ ನಮ್ಮ ರಿಪೋರ್ಟರ್ ದತ್ತಾತ್ರೇಯ ಮಾತಾಡ್ತಾರೆ. ಮಾತಾಡಿ ಸರ್ ಪ್ಲೀಸ್. ನಮಸ್ತೆ ಸರ್. ನಮಸ್ತೆ. ಸರ್, ಈಗ ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ಮಾತ್ರ ಈಗಾಗಲೇ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೀನಿ. ಇಂಥ ಒಂದು ಹೇಳಿಕೆಯನ್ನ ಕೊಡುವುದು ಕೂಡ ಈಗ ತಪ್ಪಾಗಿದೆಯಾ ಸರ್? ಈಗ ಸರ್, ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಬಗ್ಗೆ ಶಿಕ್ಷಕರು ಮಾತಾಡೋದು ಕೂಡ ತಪ್ಪಾಗ್ಬಿಟ್ಟಿದೆಯಾ ಸರ್ ಈಗ? ಇಲ್ಲ ಸರ್, ನಾವು ತಪ್ಪು ಅಂತಂದ್ರೆ ಏನು ಸರ್, ನಮ್ದೇ ಅಂತ ನಮ್ಮ ಸರ್ಕಾರಿ ನೌಕರರಿಗೆ ನೀತಿ ನಿಯಮಗಳು ಪ್ಲಾಟ್ಫಾರ್ಮ್ ಇದೆ ಸರ್. ಕ್ಷಮಿಸಿ ಸರ್, ಆ ವಿಚಾರದಲ್ಲಿ ನಾವು ಹಾಲೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟೆಷ್ಟು ಶಾಲೆಗಳಿಗೆ ರಿಪೇರಿ ಆಗ್ಬೇಕು, ಕೊಠಡಿಗಳ ಅವಶ್ಯಕತೆ ಇದೆ, ಇನ್ನೂ ಇದೆ ಎಲ್ಲ ಪಟ್ಟಿ ಮಾಡಿ ಮೊನ್ನೆ ಜಿಲ್ಲಾಧಿಕಾರಿಗಳು CR ಅಧ್ಯಕ್ಷತೆಯಲ್ಲಿ ಇದು ಮಾಡಿ, ವಿಶೇಷವಾಗಿ ನಾವು ಬಂದ್ಮೇಲಂತೂ ಈಗ CSR ಫಂಡಲ್ಲಿ ಮೊನ್ನೆ ACS ಮೇಡಮ್ಗೆ CPI ಎಲ್ಲ ಮನವಿ ಮಾಡಿ ಸಾಕಷ್ಟು ಸುಧಾರಣೆ ಆಗಿದೆ ಸರ್. ಈಗ ಗುಡಿಬಂಡೆ ಶಾಲೆ ಏನ್ ಪ್ರಾಬ್ಲಮ್ ಆಗಿದೆ ಸರ್, ಇದು ಈಗ ಶಿಥಿಲ ಆಗಿದೆ ಅಂತ ವಿಚಾರ ಬಂದಿದೆ ಸರ್. ಈಗ ಆಲ್ರೆಡಿ ನಾನು ಖುದ್ದು ಭೇಟಿ ಮಾಡಿದ್ದೀನಿ ಸರ್. ಖುದ್ದು BO ಜೊತೆ ಅವರು ಅಧಿಕಾರಿ ಭೇಟಿ ಮಾಡಿ ಮೊನ್ನೆ CO DC ಅವ್ರನ್ನ ಮನವೊಲಿಸಿ ಇನ್ನೊಂದು 2 months ಅಲ್ಲಿ ಅಲ್ಲಿಗೆ ಆಲ್ಮೋಸ್ಟ್ ಹೊಸ ಬಿಲ್ಡಿಂಗ್ ಬರ್ತಾ ಸರ್. ಈಗ ಈಗ ಸರ್, ಪ್ರಾಮಾಣಿಕರಿಗೆ ಸತ್ಯ ನೋಡಿದ್ರೆ ಅವ್ರಿಗೆ ಇಲ್ಲಿ ಕಾಲಾವಕಾಶ ಇಲ್ವಾ ಸರ್ ಶಿಕ್ಷಣ ಇಲಾಖೆಯಲ್ಲಿ? ಹಾಗಾದ್ರೆ ಇಲ್ಲ ಆತರ ಇಲ್ಲ ಸರ್. ಪ್ರಾಮಾಣಿಕರು ಅವರು ಇನ್ನಂತ ಶಿಕ್ಷಕನ ಬಗ್ಗೆ ನನಗೇನಿಲ್ಲ ಸರ್. ಪಾಪ ಅವರು ನನಗೆ ಅದನ್ನ ಗೊತ್ತೇ ಇಲ್ಲ ಸರ್. ಶಿಕ್ಷಕರ ಅವ್ರ ಪರಿಚಯ ನನಗೆ ಗೊತ್ತೂ ಇಲ್ಲ. ಅವ್ರ ಬಗ್ಗೆ ಆಮೇಲೆ ಲೇಟರ್ ಆನ್ ಗೊತ್ತಾಯ್ತು. ಈಗ ಅವ್ರ ಬಗ್ಗೆ ಶಿಕ್ಷಕರೆಲ್ಲ ಮಾಹಿತಿ ಗೊತ್ತಾಯ್ತು ನನಗೆ. ರಮೇಶ್ ಸರ್, ತಮ್ಮ ಗಮನಕ್ಕೆ ಅವರು ಉತ್ತಮ ಶಿಕ್ಷಕ ಅನ್ನುವಂತ ಪ್ರಶಸ್ತಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ, ಗೊತ್ತಾ ನಿಮಗೆ? ಹೌದು. ಅಂತ ಶಿಕ್ಷಕರಿಗೆ ಹಿಂದು ಮುಂದೆ ನೋಡ್ಲಾರ್ದಂಗೆ ಈ ರೀತಿ ಸಸ್ಪೆಂಡ್ ಮಾಡ್ಬಿಟ್ರೆ ಹೆಂಗೆ ಸರ್? ಈಗ ಉಳಿದಂತವ್ರು ಪ್ರಾಮಾಣಿಕರಿದ್ದಂತವ್ರಿಗೂ ಏನ್ ಅನ್ಸುತ್ತೆ?
ಇಲ್ಲ ಸರ್, ಖಂಡಿತ ಇಲ್ಲ ಸರ್. ನಾನು ಅವರ ಪ್ರಾಮಾಣಿಕತೆ ಬಗ್ಗೆ, ಕೆಲಸದ ಬಗ್ಗೆ ಅಲ್ಲ, ಈಗ ನಿಮ್ಮ ಇಲಾಖೆಯಿಂದಂತೂ ಸುಮ್ಮನೆ ಯಾರ್ಯಾರಿಗೋ ಶಿಕ್ಷಕರು ಅಂದ ತಕ್ಷಣ ಈ ಪ್ರಶಸ್ತಿನಂತೂ ಕರೆದು ಕೊಡಲ್ಲಲ್ವಾ ನೀವು? ಅವ್ರೇನೋ ಒಂದು ಮಾಡಿದ್ದಾರೆ, ಅವರು ಇಲ್ಲ ಏನಾದ್ರು ಮಾಡೋದೆಲ್ಲ ಕೊಡೋದು ಸರ್. ಹೌದಲ್ವಾ? ಅಂತ ಶಿಕ್ಷಕರಿಗೆ ಸಸ್ಪೆಂಡ್ ಮಾಡುವಾಗ ಒಂದು ಹಿಂದೆ ಮುಂದೆ ನೋಡಲ್ವಾ ನೀವು? ಸರ್ ಖಂಡಿತ ಸಸ್ಪೆಂಡ್ ಮಾಡೋಕ್ಕೂ ಮುಂಚೆ ಅಂತ ನಾನು ಫಸ್ಟ್ ಮಾಧ್ಯಮ ಬಂತ ಏನ್ ಮಾಡಿಲ್ಲ ಸರ್. ನಾನು ಅದನ್ನ ವೈಲೇಷನ್ ಆಫ್ ಇದು ವೆರಿ ವೆರಿ ಕ್ಲಿಯರ್ ಸರ್, ಅದನ್ನ ಮಾಡಿಲ್ಲ. ಅದನ್ನ BO ರಿಪೋರ್ಟ್ ತಗೊಂಡು 2 ರಿಪೋರ್ಟ್ ತಗೊಂಡಿದ್ದೀನಿ ಸರ್. ರಮೇಶ್ ಸರ್, ಈಗ ಅದೇ ಶಾಲೆಯ ವಿದ್ಯಾರ್ಥಿಗಳು ಆ ಶಿಕ್ಷಕರ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಯಾವಾಗ ಈ ಬಗ್ಗೆ ಮತ್ತೆ ಆಕ್ಷನ್ ಆಗುತ್ತೆ? ಅವರ ಸಸ್ಪೆಂಡ್ ಅನ್ನು ವಾಪಸ್ ಯಾವಾಗ ಪಡಿತೀರಿ? ಈಗ ಆ ಸಂಬಂಧಪಟ್ಟ ಸರ್ ದಯಮಾಡಿ ನಾನು ಏನು ರಿಪೋರ್ಟ್ ಇದೆ ಶಿಕ್ಷಕರ ಬಗ್ಗೆ ಸಹಾನುಭೂತಿನೂ ಸಹ ಇದೆ, ಕೆಲಸ ಬಗ್ಗೆ ನನಗೆ ತಪ್ಪು ಇದೆ, ಆ ರಿಪೋರ್ಟ್ ಅನ್ನು ಮೇಲೆ ರೆಫರ್ ಮಾಡಿದ್ದೀನಿ ಸರ್. ಯಾಸೂನ್ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾನು ಅವ್ರ ಮನವೊಲಿಸಿ ಒಂದು ಇತ್ಯರ್ಥ ಪಡ್ತೀನಿ ಸರ್. ಓಕೆ, ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ ಸರ್. ಆದಷ್ಟು ಬೇಗ ಒಬ್ಬ ಉತ್ತಮ ಶಿಕ್ಷಕನಿಗೆ ಆದಂತ ಅನ್ಯಾಯ ನಿಮ್ಮಿಂದ ಸರಿಪಡಿಸಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಥ್ಯಾಂಕ್ ಯು ದತ್ತಾತ್ರೇಯ ಡೀಟೇಲ್ಸ್ಗೆ. ನೋಡಿ, ಇಂಥ ಪರಿಸ್ಥಿತಿ ಶಿಕ್ಷಣ ಇಲಾಖೆಯಲ್ಲಿ ಅವರು ಉತ್ತಮ ಶಿಕ್ಷಕ ಅನ್ನುವಂತಹ ಪ್ರಶಸ್ತಿನ ಪಡೆದಿರುವಂತಹ ಶಿಕ್ಷಕರು, ಅಂಥವರಿಗೆ ಈ ರೀತಿಯಾದಂಥ ಪರಿಸ್ಥಿತಿ. ಅವರೇನೋ ಸ್ವಂತಕ್ಕೆ ಬಳಕೆ ಮಾಡ್ಕೊಳ್ಳೋಕೆ ಮನೆ ಕಟ್ಟಿಕೊಡಿ ಅಂತ ಕೇಳಿಲ್ಲ, ಯಾವುದೋ ಲಂಚ ಪಡೆಯೋಕೆ ಹೇಳಿಲ್ಲ, ಯಾವುದೋ ವಿದ್ಯಾರ್ಥಿಗೆ ಏನೋ ಹೊಡೆದು ಬಿಟ್ಟಾರೆ ಆ ರೀತಿ ಯಾವುದೂ ಇಲ್ಲ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ. ಆ ಕೊಠಡಿಯ ದೃಶ್ಯ ತೋರಿಸ್ತಾ ಇದ್ದೀವಿ ನಿಮಗೆ, ಒಂದು ಕಡೆ ನೋಡಬಹುದು ನೀವು ಸ್ಕ್ರೀನ್ ಎಡಭಾಗದಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಚಾವಣಿ ಮೇಲ್ಗಡೆದು ಉದುರ್ತಾ ಇದೆ, ಬೀಳ್ತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ಬಿದ್ದರೆ. ಮೊನ್ನೆ ಎಲ್ಲೋ ಒಂದು ಕಡೆ ಇದೇ ರೀತಿ ಆಗಾಯ್ತು. ಕ್ಲಾಸ್ ರೂಮ್ ಅಲ್ಲಿ ಪಾಠ ನಡೀತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ಸೀಲಿಂಗ್ ಬಿತ್ತು. ಆದಷ್ಟು ಬೇಗ ಸಸ್ಪೆಂಡ್ ವಾಪಸ್ ಪಡಿತೀವಿ ಅನ್ನುವಂಥ ಭರವಸೆ ಈಗ ಬಂದಿದೆ. ಆದಷ್ಟು ಬೇಗ ಸಸ್ಪೆಂಡ್, ಶಂಕರ್ ಶಿಕ್ಷಕರ ಸಸ್ಪೆಂಡ್ ವಾಪಸ್ ಬಗ್ಗೆ ಭರವಸೆ. ನ್ಯೂಸ್ 18ಗೆ DDPI ರಮೇಶ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ಆದಷ್ಟು ಬೇಗ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಸಸ್ಪೆಂಡ್ ಅನ್ನ ವಾಪಸ್ ಪಡಿತೀವಿ, ಸಂಬಂಧಪಟ್ಟಂತವರ ಜೊತೆಗೆ ಮಾತಾಡಿ ಈ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ತೀವಿ, ಮೇಲಾಧಿಕಾರಿಗಳ ಜೊತೆಗೆ ಚರ್ಚಿಸಿ ಸಸ್ಪೆಂಡ್ ವಾಪಸ್ ಅನ್ನುವಂಥ ಹೇಳಿಕೆಯನ್ನ ನ್ಯೂಸ್ 18ಗೆ DDPI ರಮೇಶ್ ಅವರು ಈಗ ತಾನೇ ಕೊಟ್ಟಿರುವಂತದ್ದು. ನಿರಂತರವಾಗಿ ಜಸ್ಟಿಸ್ ಫಾರ್ ಶಂಕರ್ ಸರ್ ಅಂತ ಅಭಿಯಾನವನ್ನ ನ್ಯೂಸ್ 18 ನಡೆಸಿಕೊಂಡು ಬಂದಿದೆ. ಶಿಕ್ಷಕ ಶಂಕರ್ ಪರವಾಗಿ ನ್ಯೂಸ್ 18 ಅಭಿಯಾನವನ್ನ ನಡೆಸಿದ್ದು. ಸಸ್ಪೆಂಡ್ ವಾಪಸ್ ಯಾವಾಗ, ಜಸ್ಟಿಸ್ ಫಾರ್ ಶಂಕರ್ ಸರ್ ಅಂತ, ಅದಕ್ಕೆ ಈಗ ಸ್ಪಂದನೆ ಸಿಗ್ತಾ ಇದೆ. DDPI ಮಾತಾಡಿದ್ರು ಈಗ ತಾನೆ. ಆದಷ್ಟು ಬೇಗ ಮೇಲ್ ಅಧಿಕಾರಿಗಳ ಜೊತೆಗೆ ಈ ಬಗ್ಗೆ ಮಾತಾಡಿ ಚರ್ಚಿಸಿ ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ. ಅದೇ ಶಾಲೆಯ ವಿದ್ಯಾರ್ಥಿಗಳು, ಈ ಏನು ಸಸ್ಪೆಂಡ್ ಆಗಿದ್ದಾರೆ ಶಿಕ್ಷಕರು, ಅವ್ರ ಮಕ್ಕಳೇ ಅಂದ್ರೆ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರದ್ದೇನು ತಪ್ಪಿಲ್ಲ ಅಂತ. ಆ ಮಕ್ಕಳಿಗೆ ಅರಿವಾಗ್ತಾ ಇದ್ದಾರೆ. ಈ ಮೇಲಧಿಕಾರಿಗಳಿಗೆ ಏನು ಗೊತ್ತಾಗಲ್ವಾ? ಆಮೇಲೆ ಅವರು ಉತ್ತಮ ಶಿಕ್ಷಕ ಬೇರೆ, ಏನು ಎತ್ತ ಇವ್ರು ಹಿಂಗೆ ಮಾಡೋಕೆ ಸಾಧ್ಯನಾ, ವೈಲೆನ್ಸ್ ಮಾಡಿದಾರಾ, ಆ ಬಗ್ಗೆ ನೋಡ್ಬೇಕಾಗಿತ್ತು.